ಯುದ್ಧದಿಂದ ಗೃಹ ಬಳಕೆ ಸಿಲಿಂಡರ್ಗೂ ಬಂತು ಸಂಕಷ್ಟ. ರಾಮನಗರದಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ಗ್ರಾಹಕರು ನಿಂತಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಈಗ ಸಂಕಷ್ಟ ಬಂದಿದೆ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ರು ಕೂಡ ಜನ ಹೇಳ್ತಾ ಇರೋದೇ ಬೇರೆ. ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ದಿನಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕು, ಆನ್ಲೈನ್ನಲ್ಲಿ ಬುಕಿಂಗ್ ಆಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತ ಜನ ಕಂಗಾಲಾಗಿದ್ದಾರೆ. ರಾಮನಗರದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಕ್ಯೂನಲ್ಲಿ ನಿಂತಿರೋದು. ನಾವು ರಾಮನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಇರುವಂಥದ್ದು. ಏನಂತಂದರೆ ಬೆಳಗ್ಗೆಯಿಂದಲೂ ಕೂಡ ಜನ ತಮ್ಮ ಗೃಹ ಬಳಕೆಯ ಸಿಲಿಂಡ್ರಿಗಾಗಿ ಏನಂತಂದರೆ ಕಾದು ಕ್ಯೂವಲ್ಲಿ ನಿಂತಿರುವಂಥದ್ದು. ಏನಂತಂದರೆ ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ ಆ ಏಜೆನ್ಸಿ ಮುಂದೆಗಡೆ ನೂರಾರು ಜನ ಕ್ಯೂವಲ್ಲಿ ನಿಂತು ತಮ್ಮ ಗೃಹ ಬಳಕೆಯ ಗ್ಯಾಸ್ಗಾಗಿ ಏನಂತಂದರೆ ಸರದಿ ಸಾಲಲ್ಲಿ ನಿಂತು ಗ್ಯಾಸ್ನ ತೊಗೊಳ್ತಾರಂಥದ್ದು. ಏಕೆ ಅಂತಂದರೆ ಇದು ಯುದ್ಧ ಸ್ಟಾರ್ಟ್ ಆಗುವ ಮೊದಲು ಮನೆಯಲ್ಲೇ ಕೂತು ಬುಕ್ ಮಾಡಿದ್ರೆ ಮನೆ ಹತ್ರಕ್ಕೆ ತಂದು ಆಟೋದವರು ಹಾಕ್ತಾಯಿದ್ರು. ಆದರೆ ಯುದ್ಧ ಸ್ಟಾರ್ಟ್ ಆದ ಬಳಿಕ ಮನೆಯಲ್ಲಿ ಕುಳಿತು ಗ್ಯಾಸ್ನ ಬುಕ್ ಮಾಡಿದ್ರು ಕೂಡ ಬುಕ್ಕಿಂಗ್ ಆಗ್ತಿಲ್ಲ. ಬುಕ್ಕಿಂಗ್ ಆದರೂ ಕೂಡ ಯಾವುದೇ ಗ್ರಾಹಕರಿಗೂ ಕೂಡ ಸಿಲಿಂಡರು ಮನೆಗಳಿಗೆ ಹೋಗ್ತಿತ್ತು, ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಏನಂತಂದರೆ ಈಗ ತಮ್ಮ ಸಿಲಿಂಡರ್ಗಳನ್ನ ತಾವೇ ಹೊತ್ಕೊಂಡು ಬಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ ಆ ಮುಂದೆಗಡೆ ಬಂದು ಈಗ ಸಿಲಿಂಡರ್ಗಾಗಿ ಪರದಾಡ್ತಾ ಇರುವಂಥದ್ದು. ನೀವು ಇಲ್ಲಿ ಯಾವಾಗ ಬಂದ್ರಿ? ಯಾವಾಗ ಸಿಲಿಂಡರ್ ಖಾಲಿ ಆಯಿತು? ಮೂರು ತಿಂಗಳಾಯ್ತು ನೋಡಿ, ಇಲ್ಲೇ ಐತೆ ಬುಕ್ ಹೇಳಿ. 3 ತಿಂಗಳಾಯ್ತು ನಾವು ಸಿಲಿಂಡರ್ ತಗೊಂಡು 8 ದಿವಸ ಮಾಡ್ತಾ ಇದ್ದೀವಿ. ಬುಕ್ ಆಯ್ತಾನಿಲ್ಲ, ತಕೋತಾನೆ ಇಲ್ಲ ಬುಕ್ಕು. ಇವತ್ತು ನಮ್ಗೆ ಹಬ್ಬ ಸಾಯಂಕಾಲ ನಾವು ಉಪವಾಸ ಮಕ್ಕಳೆಲ್ಲ ಹೇಗೆ ಸರ್ ಮಾಡಿದ್ದು ನಾವು. ಈಗ ಎಷ್ಟೊತ್ತು ಹೋಗ್ಬೇಕು ನಾವು ತಗೊಂಡು? ಯಾವಾಗಿಂದ ಹಿಂಗೆ ಆಗ್ತಿರೋದು? ಈಗ ಏನು ಒಂದು 8-10 ದಿವಸದಿಂದ ಈ ಥರ ಬೊಂಬಳಿ ಎದ್ದಿರೋದು. ಇಲ್ದ್ರೆ ಮನೆ ಹತ್ರ ತಂದು ಕೊಡ್ತಿದ್ರು. ಈಗ ಆಟೋದವ್ರು ಕೇಳಿದಕ್ಕೆ ಅಮ್ಮ ನೀವು ಅರ್ಜೆಂಟ್ ಬೇಕಾದ್ರೆ ಹೋಗಮ್ಮ ಆಫೀಸ್ ಹತ್ರ ಅಂದರು. ಆಫೀಸ್ ಹತ್ರ ಬಂದಿದ್ದೀವಿ, ಇಷ್ಟೊತ್ತು ಗಂಟಕ್ಕೆ ಅದು ನಮ್ಗಿಲ್ವಲ್ಲ. ನಾವು ಮನೇಲಿ ಹಬ್ಬ ಹೆಂಗೆ ಮಾಡಬೇಕು? ಏನು ಇನ್ನು ಒಳಕ್ಕೆ ಬಿಡ್ತಾ ಇಲ್ವಲ್ಲ ಅಲ್ಲಿ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ. ಎಲ್ಲ ಅಲ್ಲಿ ಗೋಲ್ಡನ್ಗೆ ಹೋಗ್ಬೇಕಂತೆ. ಇಲ್ಲಿಂದ ಆಟೋಗೆ 200 ರೂಪಾಯಿ ಕೊಟ್ಟು ಈಗ ತಿರ್ಗಾ ಹೂವಿನ ತೋಟಕ್ಕೆ ತಿರ್ಗಾ ಹೋಗ್ಬೇಕು. ಏನು ಸಮಸ್ಯೆ ಆಗ್ತಿದೆ? ನಾವು 8 ದಿವಸದಿಂದ ಬುಕ್ ಮಾಡ್ತಾ ಇದ್ದೀವಿ, ಈ ಥರನೇ ಬರುತ್ತೆ, ಬುಕ್ಕಿಂಗ್ ಆಗ್ತಾ ಇಲ್ಲ. ಇಲ್ಲಿ ಬಂದು ಕೇಳಿದರೆ ಅಲ್ಲೇ ಕೇಳಿ, ಆಟೋ ಅವ್ರಿಗೆ ಕೇಳಿ ಅಂತಾರೆ. ಆಟೋ ಅವ್ರಿಗೆ ಕೇಳಿದರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಇವಾಗ ಹಬ್ಬ ಐತೆ, ಸಿಲಿಂಡರ್ ಇಲ್ಲ, ಬಂದ್ರೂ ಇಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇವಾಗ ಬನ್ನಿ 15 ದಿವಸ ಆಯ್ತದೆ, 20 ದಿವಸ ಆಯ್ತದೆ ಅಂದರೆ ನಾವು ಹೆಂಗೆ ಅಡುಗೆ ಮಾಡಿ ತಿನ್ನಬೇಕು? ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.